ಪರಿಸರ ಸಂರಕ್ಷಣೆ ಮಾಡಬೇಕಾದ ಅಧಿಕಾರಿಗಳೇ ಮರಗಳ ಮಾರಣ ಹೋಮಕ್ಕೆ ಮುಂದಾದರೇನಾಗಬಹುದು? ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಈಗ ಇಂತಹದ್ದೇ ಒಂದು ವಿಲಕ್ಷಣ ಘಟನೆ ನಡೆದಿದೆ. ನೆಗಡಿ ಆಯ್ತು ಅಂತ ಮೂಗನ್ನೇ ಕತ್ತರಿಸಿಕೊಂಡ ಗಾದೆಯಂತೆ ಜಿಲ್ಲಾಡಳಿತ ವರ್ತಿಸುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ಮಣಿಪಾಲದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ 10ಕ್ಕೂ ಹೆಚ್ಚು ಬೃಹತ್ ಮರಗಳಿಗೆ ಕೊಡಲಿಯೇಟು ಬಿದ್ದಿದೆ. ಈ ಘಟನೆಗೆ ಕಾರಣವಾಗಿದ್ದು ಏಪ್ರಿಲ್ 24ರಂದು ನಡೆದ ಒಂದು ದುರದೃಷ್ಟಕರ ಸಾವು. ಜಿಲ್ಲಾಧಿಕಾರಿ ಕಚೇರಿಯ ಸಿಬ್ಬಂದಿಯೊಬ್ಬರು ಮಾವಿನಕಾಯಿ ಕೀಳಲು ಮರ ಹತ್ತಿದಾಗ ಮರದ ರೆಂಬೆಗಳ ನಡುವೆ ಹಾದು ಹೋಗಿದ್ದ ವಿದ್ಯುತ್ ತಂತಿ ತಗುಲಿ ಸಾವನ್ನಪ್ಪಿದ್ದರು. ಈ ಘಟನೆ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿತ್ತು. ದುರಂತದ ಬಳಿಕ ವಿವಿಧ ಸಂಘಟನೆಗಳು ಜಿಲ್ಲಾಡಳಿತಕ್ಕೆ ಒಂದು ಮಹತ್ವದ ಒತ್ತಾಯ ಮಾಡಿದ್ದವು. ಅದೇನೆಂದರೆ ಮರಗಳ ನಡುವೆ ಹಾದು ಹೋಗಿರುವ ಅಪಾಯಕಾರಿ ವಿದ್ಯುತ್ ತಂತಿಗಳನ್ನು ಬೇರೆಡೆಗೆ ವರ್ಗಾಯಿಸಿ ಎಂದು. ಆದರೆ ಜಿಲ್ಲಾಡಳಿತ ಮಾಡಿದ್ದೇ ಬೇರೆ. ವಿದ್ಯುತ್ ತಂತಿಯನ್ನು ಬದಲಿಸುವ ಬದಲು ಸುಲಭದ ದಾರಿ ಹಿಡಿದ ಅಧಿಕಾರಿಗಳು ದಶಕಗಳಿಂದ ನೆರಳು ಮತ್ತು ಹಣ್ಣು ನೀಡುತ್ತಿದ್ದ ಮರಗಳನ್ನೇ ಕಡಿಯಲು ಆದೇಶಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಕುಳಿತುಕೊಳ್ಳುವ ಕೊಠಡಿಯ ತೀರಾ ಹತ್ತಿರದಲ್ಲಿದ್ದ ಈ ಬೃಹತ್ ಮರಗಳು ಹಲವು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದ್ದವು. ಈಗ ಮರಗಳು ನೆಲಸಮವಾಗಿದೆ. ಪರಿಸರ ಕಾಪಾಡಬೇಕಾದ ಕಚೇರಿಯ ಮುಂದೆಯೇ ಪರಿಸರದ ಮಾರಣ ಹೋಮ ನಡೆಯುತ್ತಿರುವುದು ಪರಿಸರ ಪ್ರೇಮಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ತಂತಿ ಸರಿಪಡಿಸುವುದು ಬಿಟ್ಟು ಮರ ಕಡಿಯುವುದು ಎಂತಹ ನ್ಯಾಯ ಎಂದು ಹೋರಾಟಗಾರರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ.